ಹಲೋ, ನಿನ್ನ ಹತ್ರವೇ. ಎಷ್ಟು ಸರಿಯಾ ನಾನು ನಿಂಗೆ ಕಾಲ್ ಮಾಡುದು? ಒಂದು ಕಾಲ್ ಆನ್ಸರ್ ಮಾಡ್ಲಿಕ್ಕೆ ನಿಂಗೆ ಬೇಡಿಯಾ? ನಿನ್ನ ಫೋನ್ ಕೆಲಸ ಮಾಡ್ತದ ಅಲ್ಲ ಖಾಲಿ ಡೆಕೋರೇಷನ್ಗೆ ಅಂತ ಇಟ್ಟಿದ್ಯಾ? ನನ್ಗೆ ಬೇಕಾದಾಗ ಬಿಲ್ಕುಲ್ ನೀನು ಕಾಲ್ ಎತ್ತುದಿಲ್ಲ. ಮಾರನೇ ದಿವಸ ನನ್ಗೆ ಮೆಸೇಜ್ ಮಾಡಿ ನನ್ನ ಹತ್ರವೇ ಕೇಳ್ತಿ, ಹೇ ಡಿಡ್ ಯು ಕಾಲ್ ಮೀ? ಎಬೇ ನಿಂದು ನಾಟಕವೇ. ಹೌದು ಮಚ್ಚ, ಕಾಲ್ ಮಾಡಿದೆ ಅಂದ್ರೆ ನಂಗೆ ಹುಚ್ಚಲ್ಲ. ನಂದು ಬೆರಳಿಗೆ ಎಕ್ಸರ್ಸೈಸ್ ಮಾಡಿಸಿದ್ದು ನಿನ್ನ ನಂಬರ್ ಡಯಲ್ ಮಾಡಿ ಮಾಡಿ. ನನ್ನ ಅರ್ಜೆಂಟಿಗೆ ನಿನ್ನ ಪತ್ತೆ. ಅದೇ ನೀನು ಬೇಡದಾಗ ಮುಂಚಿನ ದಿವಸವೇ ಮೆಸೇಜ್ ಮಾಡಿ ಸಾಯ್ತಿ. ಫ್ರೆಂಡ್ ಆಫ್ ದ ಇಯರ್ ಗೋಸ್ಟ್ ನಿನ್ಗೆ ಪುಟ್ಗೋಸಿ. ನಿನ್ನ ಕಾಲಿಗೆ ವೇಟ್ ಮಾಡುದಂದ್ರೆ ಗೌರ್ಮೆಂಟ್ ಲೋನಿಗೆ ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ಗೆ ವೇಟ್ ಮಾಡುದುಂಟಲ್ಲ, ಅದಕ್ಕಿಂತ ಸ ವರ್ಸ್ಟ್. ಅಲ್ಲ, ನೀನೆಂತ ಅನ್ಕೊಂಡಿದ್ದಿ ನೀನ್ ದೊಡ್ಡ ಪಿಕ್ಚರ್ ಆಕ್ಟರ್ ಅಂತ ಅನ್ಕೊಂಡಿದ್ಯಾ? ಶಾರುಖ್ ಖಾನ್ ಅಂತ ತಲೆಯಲ್ಲಿ ಉಂಟ ನಿನ್ನದು? ಶಾರುಖ್ ಖಾನ್ ಅಲ್ಲ, ನೀನವನ ಪಿಂಕಾನ್. ನಿಂಗೆ ಮೊಬೈಲ್ ಯಾಕ? ನಿನ್ ಲ್ಯಾಂಡ್ ಲೈನ್ ಫೋನ್ ಅನ್ನು ಕುತ್ತಿಗೆ ಹಾಕು. ಎಮರ್ಜೆನ್ಸಿ ಅನ್ನೋದು ನಿನ್ನ ಡಿಕ್ಷನರಿಯಲ್ಲೇ ಇಲ್ಲ. ನನ್ನ ಮನೆ ಹತ್ತಿ ಉರಿತಿದ್ರು ಮಾರನೇ ದಿವಸ ನೀನು ನಂಗೆ ಕಾಲ್ ಮಾಡಿ ಕೇಳುವಿ, ಹೇ ವಾಟ್ ಹ್ಯಾಪನ್ ಯೆಸ್ಟರ್ಡೇ? ನನ್ನ ಕಷ್ಟಕ್ಕಾಗ್ತಿ ಅಂತ ಅನ್ಕೊಂಡ್ರೆ ನನ್ಗೆ ಸ್ವರ್ಗವೇ ಗತಿ. ನನ್ನ ಪ್ರಾಣ ಹೋದ್ರು ನಿನ್ನ ಕಾಲು ಬರುದಿಲ್ಲ. ನಿನ್ನಕ್ಕಿಂತ ಜಾಸ್ತಿ ನಿನ್ನ IVR ಇದೆ ವಾಯ್ಸ್ ಜಾಸ್ತಿ ಕೇಳ್ತಾ ಉಂಟು. ಯಾವಾಗ ನೋಡಿದ್ರು ನೀವು ಕರೆ ಮಾಡಿದ ಚಂದಾದಾರರು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದೇವರಾಣೆ ಹೇಳ್ತೇನೆ, ಇದೆಲ್ಲ ಡೈಲಾಗ್ ನಂಗೆ ಬಾಯಾಟ ಆಗ್ಲಿಕ್ಕೆ ಕಾರಣವೇ ನೀನು. ನಿನ್ನ ಜೊತೆ ಫ್ರೆಂಡ್ಶಿಪ್ ಕಣ್ಣ ಮುಚ್ಚಲೆ ಆಡಿದಾಗೆ, ಹೈಡ್ ಅಂಡ್ ಸೀಕ್. ಡಿಫ್ರೆನ್ಸ್ ಇಷ್ಟೇ, ಯು ಆರ್ ದ ಹೈಡರ್, ಐ ಆಮ್ ದ ಸೀಕರ್. ಬೈ ದ ವೇ, ನ್ಯೂಸ್ ನೋಡಿದ್ಯಾ? ನಾಸಾ ಕನ್ಫರ್ಮ್ ಮಾಡಿತಲ್ಲ, ಅವರ ಸ್ಪೇಸ್ ಮಿಷನ್ ಗಿಂತ ಸಹ ನಿನ್ನ ಕಾಲ್ ರಿಸೀವಿಂಗ್ ಟೈಮ್ ಸ್ಲೋ ಅಂತೆ. ನಿನ್ನದೊಂದು ಪೋಸ್ಟರ್ ಹಾಕುವ ಅಂತ, ಮಿಸ್ಸಿಂಗ್ ಸಿನ್ಸ್ ಲಾಸ್ಟ್ ಕಾಲ್ ಅಂತ. ತಲೆ ಕೂದಲು ಬಿಳಿಯಾಗಿ ನಾನು ರಿಟೈರ್ಡ್ ಆದ್ರೂ ನಿನ್ನ ಕಾಲ್ ಮಾತ್ರ ಬಿಲ್ಕುಲ್ ಬರೋದಿಲ್ಲ. ನಿನ್ಗೆ ಕಾಲ್ ಮಾಡುದಂತಂದ್ರೆ ನಾನೊಂದು ಎಕ್ಸಾಮ್ ಬರ್ದಾಗೆ, ಎಷ್ಟೇ ಬರ್ದ್ರು ಪೇಪರ್ ಬ್ಲ್ಯಾಂಕೆ. ನಿನ್ನ ಕಾಲ್ ಬ್ಯಾಕ್ ಬರುವಷ್ಟರಲ್ಲಿ ನಾನು ಇಡೀ ಭೂಗೋಳ 2 ರೌಂಡ್ ಹೊಡೆದು ಬರ್ತೇನೆ. ಮತ್ತೆ ಸಹ ವೇಟಿಂಗ್ ಇರ್ಬೋದು. ಯು ನೋ ವಾಟ್, ಸ್ಪ್ಯಾಮ್ ಕಾಲರ್ಸ್ ಕೂಡ ನಿನ್ನಕ್ಕಿಂತ ಬೇಗ ಆನ್ಸರ್ ಮಾಡ್ತಾರೆ ಮಾರೆ. ನಿನ್ನ ಕಾಲ್ ಹಿಸ್ಟ್ರಿ ನೋಡಿದ್ರೆ ನಂಗೆ ಸೇಮ್ ಸ್ಮಶಾನದಾಗಿ ಕಾಣುದು. ಮಿಸ್ಡ್ ಮಿಸ್ಡ್ ಮಿಸ್ಡ್. ನನ್ನ ಪಾರ್ಸೆಲ್ ಡೆಲಿವರಿ ಮಾಡೋ ಹುಡುಗನಿಗೆ ಸಹ ನಿನ್ನಕ್ಕಿಂತ ಜಾಸ್ತಿ ಕಮ್ಯುನಿಕೇಶನ್ ಸ್ಕಿಲ್ ಉಂಟು. ಒಮ್ಮೊಮ್ಮೆ ನೀನು ಬದುಕಿದ್ಯಾ ಅಂತ ನೋಡ್ಲಿಕ್ಕೆ ನಾನು ಕಾಲ್ ಮಾಡುದು ಮತ್ತೆ ನೆನಪಾಗ್ತದೆ, ಜಾಂಬಿ ಸಹ ಕಾಲ್ ಆನ್ಸರ್ ಮಾಡುದಿಲ್ಲಲ್ಲ. ನೀನು ಬರೀ ನನ್ನ ಫ್ರೆಂಡ್ ಅಲ್ಲ, ನೀನು ನನ್ನ ಲೈಫ್ ಇದು ದೊಡ್ಡ ಅನ್ಆನ್ಸರ್ಡ್ ಕಾಲ್ ಕಲೆಕ್ಷನ್. ನನ್ನ ಫ್ರೆಂಡ್ಶಿಪ್ ಇದು ಮೆಮೊರಿ ಉಂಟಲ್ಲ, ನಮ್ಮ ಕಾಲ್ ಆಗಿ ಮಿಸ್ಡ್. ಕೆಲವೊಮ್ಮೆ ನಾಯಿ ನೀನ್ ನನ್ನ ಕಾಲ್ ಎತ್ತುದಿಲ್ಲ, ಆದ್ರೂ ನಿನ್ನ ಕಾಲ್ ವೇಟಿಂಗ್ ಬರ್ತಾ ಇರ್ತದೆ. ಯಾರ ಹತ್ರವ ನೀನು ಪುಂಡಿ ಬೇಯಿಸುದು? ನಿಂಗೆ ಪಾರ್ಟ್ನರ್ ಸಿಗುದು ಅಷ್ಟಕ್ಕಷ್ಟೇ ಬಿಡು, ಮತ್ತೆ ನಿಂದು ಹೇಳಲಿಕ್ಕೆ ಆಗುದಿಲ್ಲ. ಆಪೋಸಿಟ್ ಇಂದ ಸ್ವಲ್ಪ ಉಷ್ಣದ ವಾಯ್ಸ್ ಬಂದ್ರೆ ನೀನ್ ಸೇಲೆ ಕಟ್ಟಿ. ಕಸ್ಟಮರ್ ಕೇರ್ ಆದ್ರೇನು, ಲೋನ್ ಆಫರ್ಸ್ ಆದ್ರೇನು, ನೀನು ಗಂಟೆಗಟ್ಲೆ ಮಾತಾಡ್ತಿ. ನೀವು ಕರೆ ಮಾಡಿದ ಚಂದಾದಾರರು ಬೇರೊಂದು ಕರೆಯಲ್ಲಿ ಪುಂಡಿ ಬೇಯಿಸುತ್ತಿದ್ದಾರೆ, ದಯವಿಟ್ಟು ಅವರ ಪುಂಡಿ ಕರಂಚುವವರೆಗೂ ಕಾಯಿರಿ, ಇಲ್ಲ ಅಂದರೆ ಮತ್ತೆ ಪ್ರಯತ್ನಿಸಿ. ಅಲ್ಲ, ನೀನ್ ಅಷ್ಟು ಸಹ ಬಿಸಿ ಯಾವ್ದ್ರಲ್ಲಿ? ಕೆರೆಯುವುದಲ್ಲ ಕಾಂಪರ್. ಸತ್ಯ ಹೇಳ್ತೇನೆ ಮಚ್ಚ, ನಿನ್ನ ಬಿಸಿ ಟೋನ್ ಉಂಟಲ್ಲ ನಮ್ಮ ಫ್ರೆಂಡ್ಶಿಪ್ಗೆ ನ್ಯಾಷನಲ್ ಆಂಥಮ್ ಇದ್ದಾಗೆ. ಇದೇ ಲಾಸ್ಟ್. ಮರ್ಯಾದೆಯಿಂದ ನನ್ನ ಕಾಲ್ ಎತ್ತಿದಿ ಬದುಕಿದಿ, ಇಲ್ಲ ಅಂತ ಹೇಳಿದ್ರೆ